ಯೇಸ್ವಾಮಿ ಯಾವುದಕ್ಕೋಸ್ಕರ ಬಂದರು ಅಂದರೆ ಒಂದು ವಾಕ್ಯನ ಓದ್ಕೊಳ್ಳೋಣ. ನಮಗೆ ಯೆಶಾಯ 61ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಚನದವರೆಗೂ ಈ ರೀತಿಯಾಗಿ ವಾಕ್ಯ ಹೇಳ್ತದೆ. ಯೇಸ್ವಾಮಿ ಯಾಕೆ ಈ ಭೂಮಿಗೆ ಬಂದರು ಅನ್ನೋಂಥದ್ದು ಹೇಳ್ತದೆ. ಕರ್ತನ ಆತ್ಮವು, ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದಕ್ಕೂ, ಬಂದಿಗಳಿಗೆ ಕದ ತೆರೆಯುವುದಕ್ಕೂ, ಪ್ರಸಿದ್ಧಿಪಡಿಸುವುದಕ್ಕೂ, ಯೆಹೋವನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ, ನಮ್ಮ ದೇವರು ಮುಯಿ ತೀರಿಸುವ ದಿನಗಳನ್ನು ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ಮಾತ್ರವಲ್ಲದೆ ದುಃಖಿತರೆಲ್ಲವರನ್ನು ಸಂತೈಸುವುದಕ್ಕೂ, ಚಿಯೋನ್ನಲ್ಲಿರುವವರಿಗೆ, ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರಗಳನ್ನು ಒದಗಿಸಿಕೊಡುವುದಕ್ಕೂ ಯೇಸ್ವಾಮಿ ಬಂದಿದ್ದೇನೆ ಎಂಬುದಾಗಿ ನಮಗೆ ಲೂಕ 4ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಈ 61ನೇ ಅಧ್ಯಾಯದಲ್ಲಿ ನಾವು ಓದಿದಂಥ 1ರಿಂದ 3ನೇ ವಚನದವರೆಗೂ ಬರೆಯಲ್ಪಟ್ಟಿದೆ. ಕೇಳಿಸ್ಕೊಳ್ರಿ. ಯೇಸ್ವಾಮಿ ವಾಕ್ಯ ಹೇಳ್ತೈತೆ, ಆತನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಕಳಿಸಿದನು. ಏನು ಶುಭವರ್ತಮಾನ ಅಂದರೆ, ಲೋಕಕ್ಕೆ ನಾವು ಈಗ ಒಂದು ಹಾಡಾಡಿದ್ವಿ, ನಮ್ಮ ಜೀವಿತದಲ್ಲಿ ಬೆಳಕು ಎಂಬುದಾಗಿ. ಯಾವ ಬೆಳಕು ಅಂದರೆ, ನಮ್ಮ ಜೀವಿತದಲ್ಲಿ ಐಶ್ವರ್ಯವೆಂಬ ಬೆಳಕನ್ನು ಅಲ್ಲಿ ತೋರಿಸ್ತಾ ಇಲ್ಲ. ಒಂದು ಯಾವ ಬೆಳಕನ್ನು ತೋರಿಸ್ತೈತೆ ಅಂದರೆ, ನಮ್ಮ ಪಾಪಗಳು ಹೋಗಿ, ನಮ್ಮ ಕತ್ತಲೆತನಗಳು ಹೋಗಿ, ಕ್ರಿಸ್ತನ ಒಂದು ಪರಿಶುದ್ಧವುಳ್ಳ ಜೀವಿತ, ಒಂದು ಆ ಮಾರ್ಗ ಬೆಳಕನ್ನು ನಮಗೆ ಸತ್ಯವೇದ ನಮಗೆ ತೋರಿಸ್ತಾ ಇದೆ. ನನ್ನ ಪ್ರಿಯರೇ, ಇವತ್ತಿನ ದಿವಸ ಬಹಳ ಮುಖ್ಯವಾದಂಥದ್ದು ನಮ್ಮ ಆತ್ಮದ ರಕ್ಷಣೆ. ಬಹಳ ಮುಖ್ಯವಾದಂಥದ್ದು ಇವತ್ತಿನ ದಿವಸ ನಮ್ಮ ಆತ್ಮ ಕ್ರಿಸ್ತನ ರಕ್ತದಿಂದ ಆತನ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಟ್ಟು ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿ, ಆತನ ಬೋಧನೆಗಳನ್ನು ಅನುಸರಿಸುವಂಥವರಾಗಿರ್ಬೇಕೆಂಬುದಾಗಿ ಯೇಸ್ವಾಮಿ ಭೂಮಿಗೆ ಬಂದರು. ಆತನ ಬೋಧನೆಗಳು ಎಂಥವು ಅಂದರೆ, ಆತನ ಬೋಧನೆಗಳು ಯಾವುದೇ ರೀತಿ ಜನಗಳನ್ನ ಮತಾಂತರ ಮಾಡುವಂಥ ಬೋಧನೆಗಳಲ್ಲ, ಮಾನಸಾಂತರ ಮಾಡುವಂಥ ಬೋಧನೆಗಳು. ನಾನು ಹೆಚ್ಚು ಕಡಿಮೆ ಈಗ ಒಂದು 20 ವರ್ಷದಿಂದ ದೇವ್ರ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಅನೇಕ ಜನ ಕುಡುಕರು ದೇವ್ರ ಕಡೆ ತಿರುಕೊಂಡು ಇವತ್ತು ಅನೇಕ ಜನಗಳನ್ನ ಕುಡಿಬೇಡಿ ಅಂತ ಹೇಳುವಂಥ ಜನಗಳಾಗಿ ಬದಲಾಗಿದ್ದಾರೆ ನನ್ನ ಪ್ರಿಯರೇ. ಆದ್ದರಿಂದ ನಾವು ಇವತ್ತಿನ ದಿವಸ ಈ ಒಂದು KIB ಲೇಔಟಿಗೆ ಒಂದು ಶುಭ ಸಂದೇಶ ಏನಂದರೆ, ನಮ್ಮ ಕರ್ತನಾದ ಯೇಸು ನಮ್ಮನ್ನು ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯೋದು ಮಾತ್ರನೇ ಅಲ್ಲ, ನಮ್ಮನ್ನು ಇನ್ನೊಬ್ಬರನ್ನ ಅವ್ರನ್ನ ತಪ್ಪಾದ ಮಾರ್ಗದಿಂದ ಬಿಡಿಸಿ ಅವ್ರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋ ರೀತಿಯಲ್ಲಿ ನಮ್ಮನ್ನು ಮಾಡ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಯಾವಾಗ ಮಾಡ್ತಾರೆ ಅಂದರೆ, ನಮ್ಮ ಜೀವಿತದಲ್ಲಿ ಯೇಸು ಬರೋದಾದರೆ, ನಮ್ಮ ಜೀವಿತದಲ್ಲಿ ಯಾವಾಗ ಯೇಸು ಕ್ರಿಸ್ತನ ಬರ್ತಾರೋ, ನಮ್ಮ ಕತ್ತಲೆಗಳೆಲ್ಲ ಹೋಗಿ ಕ್ರಿಸ್ತನ ಒಂದು ಬೆಳಕು ನಮ್ಮೊಳಗೆ ಬರುವಂಥದ್ದಾಗಿರ್ತದೆ. ಆದ್ದರಿಂದ ನಾವು ವಿಶೇಷವಾಗಿ ಈ ದಿನಗಳೆಲ್ಲ ಅನೇಕ ಕಡೆ ಶುಭ ವರ್ತಮಾನಗಳನ್ನ ಸಾರ್ತೇವೆ. ಕ್ರಿಸ್ತನು ಜನಿಸಿ ಬಂದದ್ದು ಯಾವುದೇ ಜನಾಂಗಕ್ಕಾಗಿ ಅಲ್ಲ, ಲೋಕದ ಎಲ್ಲ ಜನಗಳಿಗಾಗಿ, ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕಾಗಿ. ಮಾತ್ರವಲ್ಲದೆ ವಾಕ್ಯ ಹೇಳ್ತೈತೆ, ದುಃಖಿತರಿಗೆ ಸಂತೈಸುವುದಕ್ಕಾಗಿ, ಆನಂದ ತೈಲವನ್ನು ನೀಡುವುದಕ್ಕಾಗಿ. ಮಾತ್ರವಲ್ಲದೆ ದೇವ್ರ ವಾಕ್ಯ ಹೇಳ್ತದೆ, ಬಂದಿಗಳಿಗೆ ಕದ ತೆರೆಯುವುದಕ್ಕಾಗಿ, ಸೆರೆಯವರಿಗೆ ಬಿಡುಗಡೆ ಆಗುವುದಕ್ಕಾಗಿ, ಮನಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕಾಗಿ. ಇವತ್ತು ಅನೇಕರು ತಮಗೆ ಮತ್ತೊಬ್ಬರಿಗೆ ಹೇಳ್ಕೊಳ್ಳೋಕ್ಕಾಗದಂಥ ಅವರ ಭಾರಗಳಿರ್ತವೆ. ನನ್ನ ಪ್ರಿಯರೇ, ಯೇಸ್ವಾಮಿ ಹೇಳ್ತಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಯಾವ ವಿಶ್ರಾಂತಿ? ನಿಮ್ಮ ನೊಗಗಳನ್ನು, ನಿಮ್ಮ ಹೃದಯದ ಭಾರಗಳನ್ನ ಯೇಸುವಿನ ಮೇಲೆ ಹಾಕೋದಾದರೆ ಅವರು ಆ ಭಾರಗಳನ್ನ ಹೊತ್ತು ನಿಮಗೆ ಆ ನೊಗದಿಂದ ಬಿಡುಗಡೆ ಮಾಡ್ತಾರೆ. ನಾವು ಒಂದು ನಿಮಿಷ ಕಣ್ಗಳನ್ನ ಮುಚ್ಚೋಣ. ಯಾರೆಲ್ಲ ವಾಕ್ಯ ಹೇಳ್ತಾರೆ